ಕಾಶಿಯಲ್ಲಿ ಸ್ನಾನ ಮಾಡಿ ನೆಕ್ಸ್ಟು ವಾರಣಾಸಿ ಎಲ್ಲ ಮುಗಿಸಿ ವಾರಣಾಸಿಯಲ್ಲಿರುವಂತಹ ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ಎಲ್ಲ ಹೋಗಿದ್ದಾರೆ. ಅಲ್ಲಿಂದ ನೆಕ್ಸ್ಟ್ ಬಂದು ಅಲ್ಲಿ ಬಾವಿಯಿಂದ ನೀರನ್ನು ತೆಗೆದು ಶಿವಲಿಂಗ ಮೇಲೆ ಹಾಕೋದಿತ್ತಂತೆ. ಎಳೆದ್ಬಿಟ್ಟು ಎಲ್ಲ ಬಾವಿಯಿಂದ ನೀರೆಲ್ಲ ಎಳೆದು ಹಾಕಿದ್ದಾರೆ. ನೆಕ್ಸ್ಟ್ ಅಲ್ಲೆಲ್ಲ ಪೂಜೆ ಮಾಡಿ ನೆಕ್ಸ್ಟು ಪ್ರಯಾಗ್ರಾಜ್ ಕಡೆಗೆ ಇಲ್ಲಿಂದ ಹೊರಡ್ತಾ ಇದ್ದಾರೆ. ನೆಕ್ಸ್ಟು ಮತ್ತು ಟ್ರೈನಲ್ಲೆಲ್ಲ ಫುಲ್ ರಶ್ ಇದೆಯಂತೆ. ಒಬ್ಬೊಬ್ಬರಿಗೆ 300 ರುಪೀಸಿನ ಟಿಕೆಟ್ ತೊಗೊಂಡು 100 ಕಿಲೋಮೀಟರ್ಸ್ಗೆ 122 ಏನೋ ಆಗುತ್ತೆ. ಅಲ್ಲಿಗೆ 300 ರುಪೀಸ್ ಕೊಟ್ಟು ಒಂದು ಸ್ಲೀಪರ್ ಕೋಚ್ ಸಿಕ್ತಂತೆ ಆರಾಮಾಗಿ. ಸ್ಲೀಪರ್ ಕೋಚಲ್ಲಿ ಇವತ್ತು 2 ಅವರ್ಸ 3 ಅವರ್ಸ ರನ್ ಹೋಯ್ತಂತೆ ಟ್ರೈನು. ಸಂಜೆ ಅಷ್ಟೊತ್ತಿಗೆ ಪ್ರಯಾಗ್ರಾಜಲ್ಲಿದ್ದಾರೆ. ಪ್ರಯಾಗ್ರಾಜದ ನೆಕ್ಸ್ಟ್ ವಿಡಿಯೋ ಬಂದು ಇದರಲ್ಲಿ ಹಾಕ್ತೀನಿ. ಇದೆಲ್ಲ ಕಾಲಭೈರವೇಶ್ವರ ವಾರಣಾಸಿಯಲ್ಲೇ ಇರುವಂಥದ್ದು. ಫುಲ್ಲು ಕ್ರೌಡ್ ಅಂತೆ. ಅಲ್ಲಿಂದ ಎಲ್ಲ ಏನು ಹುಣ್ಣಿಮೆಯನ್ನು ಮುಗಿಸಿ ಪ್ರಯಾಗ್ರಾಜಲ್ಲಿ ಮುಗಿಸ್ಬಿಟ್ಟು ಜನ ಎಲ್ಲ ಕಾಶಿ ಕಡೆಗೆ ಬಂದಿದ್ದಾರೆ. ಕಾಶಿಯಲ್ಲಿ ಇದು 2ನೇ ದಿನದ್ದಿದೆ ಆ್ಯಕ್ಚುಲಿ. ಮೊದಲನೇ ದಿನ ಸಂಜೆ ಎಲ್ಲ ಗಂಗಾ ಆರತಿ ಎಲ್ಲ ನೋಡಿಬಿಟ್ಟು ಇಲ್ಲಿ ನೆಕ್ಸ್ಟ್ ಡೇ ಅದೇ ಕಾಲಭೈರವೇಶ್ವರ ಟೆಂಪಲಿಗಂತೆ ನೈಟ್ 1 ಗಂಟೆ ಆಗಿತ್ತು. 1 ಗಂಟೆವರೆಗೂ ವಾರಣಾಸಿಯ ಕಾಶಿ ವಿಶ್ವೇಶ್ವರ ಸ್ವಾಮಿನ ನೋಡಿಬಿಟ್ಟು ರಾತ್ರಿ 1 ಗಂಟೆವರೆಗೆ ಆಯ್ತಂತೆ. ನೋಡಿಬಿಟ್ಟು ನಂತರ ಅದು ಇಲ್ಲಿ ಬೆಳಗ್ಗೆ ಬೇಗನೆ ಎದ್ದು ಮತ್ತು ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ಬಂದಿರೋದು. ಇಲ್ಲೆಲ್ಲ ಫುಲ್ ಕ್ರೌಡ್ ಇದೆ ಅಂತ ಹೇಳ್ತಾಯಿದ್ರು. ತುಂಬ ಚೆನ್ನಾಗಿ ದರ್ಶನ ಮಾತ್ರ ಆಯಿತು ಅಂತ ಹೇಳ್ತಾಯಿದ್ರು. ನೆಕ್ಸ್ಟು ಪ್ರಯಾಗ್ರಾಜ್ ಕಡೆಗೆ ಹೋಗ್ತಾ ಇದ್ದೀವಿ. ಇದೆಲ್ಲ ಮುಗಿಸಿ ಎಲ್ಲ ತಿಂದು ಎಲ್ಲ ಸ್ವಲ್ಪ ಪರ್ಚೇಸ್ ಎಲ್ಲ ಮಾಡಿ ನೆಕ್ಸ್ಟು ಪ್ರಯಾಗ್ರಾಜ್ ಕಡೆಗೆ